ವಿವಿಧ ಬೇಡಿಕೆಗೆ ಆಗ್ರಹಿಸಿ ಕ್ಯಾಬ್ ಚಾಲಕ ಪ್ರತಿಭಟನೆ. ಟೋಲ್ ಪಕ್ಕದಲ್ಲೇ ಧರಣಿ ಕುಳಿತ 500ಕ್ಕೂ ಅಧಿಕ ಮಂದಿ. ಸಾದಹಳ್ಳಿ ಟೋಲ್ ರಸ್ತೆ ತಡೆದ ಪ್ರತಿಭಟನಾಕಾರರು, ರಸ್ತೆ ತಡೆದು ಗಾಡಿಗಳಿಗೆ ಬಾಟಲಿ ಎಸೆದ ಪ್ರತಿಭಟನಾಕಾರರು. ಚಾಲಕರ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಲಘು ಲಾಠಿ ಪ್ರಹಾರ ಮಾಡಲಾಗಿದೆ. ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತಹ ಈ ಪ್ರತಿಭಟನೆ ಅಗ್ರಿಗೇಟರ್ ಕಂಪನಿಯ ಗಾಡಿ ತಡೆದು ಮುತ್ತಿಗೆಗೆ ಯತ್ನಿಸಲಾಗಿದೆ. ಏರ್ಪೋರ್ಟ್ ರಸ್ತೆ ಬಂದ್ ಮಾಡುವುದಕ್ಕೆ ಮುಂದಾಗಿರುವಂತದ್ದು ಚಾಲಕರು. ರಸ್ತೆ ಬಂದ್ ವೇಳೆ ಪೊಲೀಸರಿಂದ ಲಘು ಲಾಠಿ ಚಾರ್ಜ್ ಅನ್ನು ಮಾಡಲಾಗಿದೆ. ಪ್ರತಿಭಟನಾ ನಿರತ ಕೆಲ ಚಾಲಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅಗ್ರಿಗೇಟರ್ ಕಂಪನಿಗಳ ಗಾಡಿಯನ್ನ ತಡೆದು ಮುತ್ತಿಗೆಗೆ ಯತ್ನಿಸಲಾಗಿದೆ. ಏರ್ಪೋರ್ಟ್ ರಸ್ತೆಯನ್ನ ಬಂದ್ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡಿದ್ದು ಸುಮಾರು 500ಕ್ಕೂ ಅಧಿಕ ಮಂದಿ ಧರಣಿ ಕೂತು ಬಿಟ್ಟಿದ್ದಾರೆ. ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಕೊನೆಗೆ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಸಾದಹಳ್ಳಿ ಟೋಲ್ ಬಳಿ ನಡೆದಿರುವಂತಹ ಘಟನೆ. ಕ್ಯಾಬ್ ಚಾಲಕರ ಪ್ರತಿಭಟನೆ ನೀವು ಗಮನಿಸ್ತಾ ಇದ್ದೀರಾ. ಧರಣಿ ಕುಳಿತಿರುವಂಥದ್ದು ಸುಮಾರು 500ಕ್ಕೂ ಅಧಿಕ ಮಂದಿ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಸಾದಹಳ್ಳಿ ಟೋಲ್ ಬಳಿ ಈ ಥರದೊಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರೋದು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಪೊಲೀಸರು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅದು ಸಾಧ್ಯ ಆಗಿಲ್ಲ. ಇದರಿಂದ ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ, ಸಾಕಷ್ಟು ಸಮಸ್ಯೆ ಕೂಡ ಎದುರಾಗ್ತಾ ಇರೋದು. ಕ್ಯಾಬ್ ಚಾಲಕರು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರೋದು, ದಿಢೀರಂತ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಸಾರ್ವಜನಿಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಎಲ್ಲ ರಸ್ತೆಯಲ್ಲಿ ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾರೆ. ಕಾರಣ ಲಘು ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಸದ್ಯ ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇದೆ, ಅಲ್ಲಿನ ಸ್ಥಿತಿ ಯಾವ ರೀತಿಯಾಗಿದೆ? ನೀತಿ ಮುಖ್ಯವಾಗಿ ಪ್ರತಿಭಟನೆ ಈಗ ಸಂಪೂರ್ಣವಾಗಿ ಮುಗಿದಿರುವಂತದ್ದು. ಇವತ್ತು ಯೆಲ್ಲೋ ಬೋರ್ಡ್ ನ ವಾಹನ ಚಾಲಕರು ಹಾಗೇನೆ ಕನ್ನಡಪರ ಸಂಘಟನೆಗಳು, ವಾಹನ ಚಾಲಕರ ಸಂಘ ಇವತ್ತು ಯಲಹಂಕ ಏರ್ಪೋರ್ಟ್ ನ ಯಲಹಂಕ ಸಾಧನಹಳ್ಳಿ ಗೇಟ್ ಬಳಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಕಾರಣ ಇಷ್ಟೇ, ಏರ್ಪೋರ್ಟ್ ನ ಆಡಳಿತ ಮಂಡಳಿ ಒಂದು ಹೊಸ ದಂಡವನ್ನ ಹಾಕುವಂತಹ ಒಂದು ನೀತಿಯನ್ನು ಜಾರಿಗೆ ತಂದಿದೆ. ಏರ್ಪೋರ್ಟ್ ನ ಜಾಗದಲ್ಲಿ 8 ನಿಮಿಷಕ್ಕಿಂತ ಮೇಲ್ಪಟ್ಟು ನಿಲ್ಲಿಸಿದ್ರೆ 150 ರೂಪಾಯಿ, ಹಾಗೇನೆ 15 ನಿಮಿಷಕ್ಕಿಂತ ಮೇಲ್ಪಟ್ಟು ವಾಹನ ನಿಲುಗಡೆ ಮಾಡ್ತಾ ಇದ್ರೆ 300 ರೂಪಾಯಿ ದಂಡ ಹಾಗೂ ಟೋಯಿಂಗ್ ಮಾಡುವಂತಹ ಒಂದು ಆದೇಶವನ್ನು ಹೊರಡಿಸಿರೋ ಹಿನ್ನೆಲೆಯಲ್ಲಿ ವಾಣಿಜ್ಯ ವಾಹನಗಳ ಕ್ಯಾಬ್ಸ್ ಗಳಿರುತ್ತೆ ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಗಳನ್ನ ಏರ್ಪೋರ್ಟ್ ಆವರಣದಲ್ಲೂ ಕೂಡ ನಡೀತು. ಅದಾದ ಬಳಿಕ ಸಾದರಹಳ್ಳಿ ಗೇಟ್ ನಲ್ಲಿ ಪ್ರತಿಭಟನೆ ಆಗುವಂತ ಪ್ರಯತ್ನ ಇದೆ. ಆ ಸಂದರ್ಭದಲ್ಲಿ ಪೊಲೀಸರ ನಿಯಂತ್ರಣ ತಪ್ಪಿ ಹೋಗ್ತಾ ಇದ್ದ ಹಿನ್ನೆಲೆಯಲ್ಲಿ ಲಘು ಲಾಠಿ ಚಾರ್ಜ್ ಮಾಡುವಂತಹ ಪ್ರಕ್ರಿಯೆಗಳು ಅಥವಾ ಘಟನೆಗಳು ಕೂಡ ನಡೆದಿರುವಂತದ್ದು. ಈಗಾಗಲೇ ಏನು ಕ್ಯಾಬ್ ಚಾಲಕರ ಸಂಘದ ನಾರಾಯಣ ಸ್ವಾಮಿ ಅವರು ಹಾಗೇನೆ ಕನ್ನಡಪರ ಸಂಘಟನೆಯವರನ್ನ ಕೆಲವರನ್ನ ವಶಕ್ಕೆ ತೆಗೆದುಕೊಂಡು ಪ್ರತಿಭಟನೆಯನ್ನ ನಿಲ್ಲಿಸುವಂತ ಪ್ರಯತ್ನ ಈಗ ಸ್ಥಳೀಯ ಸಂಚಾರಿ ಪೊಲೀಸರು ಹಾಗೇನೆ ಪೊಲೀಸರ ಕಡೆಯಿಂದ ಆಗಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಏರ್ಪೋರ್ಟ್ ನ ಆಡಳಿತ ಮಂಡಳಿಯ ನಡೆಯನ್ನ ವಿರೋಧಿಸಿ ಅಥವಾ ದಂಡ ಹಾಕುವಂತಹ ನಿಯಮವನ್ನು ವಿರೋಧಿಸಿ ಕ್ಯಾಬ್ ಚಾಲಕರು ಇವತ್ತು ಧರಣಿಯನ್ನ ಮಾಡಿದ್ರು. ಫೈನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.